ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತಿನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನನ್ನ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಇದ್ದೀನಿ, ಏನಾಗಬೇಕು ಅಂತ ಇದ್ದೀನಿ, ಅದ್ರ ಬಗ್ಗೆನೇ ಇರೋದು. ನೆಕ್ಸ್ಟು ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ನನ್ನ ಏಜ್ ಏನು ಅಂತ. ಫಸ್ಟು ಸ್ಟಾರ್ಟ್ ಮಾಡೋಣ ಬ್ಲಾಗ್ಸ್ನ. ಫಸ್ಟ್ ಬಂದ್ಬಿಟ್ಟು ನನ್ನ ಏಜ್ ಬಂದ್ಬಿಟ್ಟು 17 ಇಯರ್ಸು. ಈಗ 17 ಇಯರ್ಸ್ ಆಗಿದೆ. ಆಮೇಲೆ ನನ್ನ ಇಂಟ್ರೆಸ್ಟಲ್ಲಿರೋದು ಟ್ರೇಡಿಂಗಲ್ಲಿ. ಯಾವ ಟ್ರೇಡಿಂಗ್ ಅಂದರೆ ಕ್ರಿಪ್ಟೋ ಟ್ರೇಡಿಂಗಲ್ಲಿ ಈಗ 17 ಇಯರಿಂದ ರಿಯಲ್ ಮನಿ ಮಾಡ್ತಾಯಿಲ್ಲ, ಡೆಮೋ ಅಕೌಂಟಲ್ಲಿ ಮಾಡ್ತಾಯಿದ್ದೀನಿ. ಈಗ ಸ್ಟಾರ್ಟ್ ಮಾಡಿರೋದಷ್ಟೇ. ಒನ್ ಮಂತ್ 1.5 ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ ಡೆಮೋ ಅಕೌಂಟಲ್ಲಿ. ಲೈಕ್ ನಾನು ಸ್ವಿಂಗ್ ಟ್ರೇಡರು. ದಿವಸಕ್ಕೆ ನಾನು ಪ್ರಾಫಿಟ್ ಅಂತ ಇಷ್ಟಿರುತ್ತೆ, ಇಷ್ಟು ಪ್ರಾಫಿಟ್ ಮಾಡಿ ಆಮೇಲೆ ಕ್ಲೋಸ್ ಮಾಡೋದಷ್ಟೇ. ಡೈಲಿ ದಿವಸಕ್ಕೆ ನಂದು ಒಂದು 6 ಟ್ರೇಡ್ ತಗೊಂಡ್ರೆ ಒಂದು ಟ್ರೇಡಲ್ಲಿ ಒಂದು $10 ಪ್ರಾಫಿಟ್ಟು, 6 ಟ್ರೇಡರ್ $60 ಪ್ರಾಫಿಟ್ಟು. ಆ ಥರ ಏಮ್ ಇಟ್ಕೊಂಡಿದ್ದೀನಿ. ಬನ್ನಿ ನಾನು ತೋರಿಸ್ತೀನಿ ಏನೇನಿರುತ್ತೆ, ಏನೇನು ಟ್ರೇಡ್ ಮಾಡ್ತೀನಿ ಅಂತ. ನೋಡಿ ಗಾಯ್ಸ್, ಇದೆ ನನ್ನ ಡೆಮೋ ಅಕೌಂಟು. ನಾನು ಟ್ರೇಡ್ ಮಾಡ್ತಾ ಇರೋದು. ಈಗ ಇದು ಡೆಮೋ ಅಕೌಂಟ್ ಆಗಿರೋದ್ರಿಂದ ಅವರೇ 10,000 ಕೊಟ್ಟಿದ್ರು. ಅದರಲ್ಲಿ ಒಂದು ಸ್ವಲ್ಪ 10,300 ತನಕ ಪ್ರಾಫಿಟಿಗೆ ಹೋಗಿತ್ತು. ಮತ್ತು ಲಾಸ್ಟಿಗೆ ಬಂದುಬಿಟ್ಟಿತ್ತು. ಈಗ $9,978 ಇದ್ದೀನಿ. ಈಗ ಒಂದು ಟ್ರೇಡ್ ತಗೊಂಡಿದ್ದೆ ಗಾಯ್ಸ್, ನೋಡ್ಬೋದು. $2.43 ಮೈನಸಲ್ಲೈತೆ. ಪರವಾಗಿಲ್ಲ. ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸು $9. $9 ಟೇಕ್ ಪ್ರಾಫಿಟ್ ಆಗಿರುತ್ತೆ, $9 ಸ್ಟಾಪ್ ಲಾಸ್ ಆಗಿರುತ್ತೆ. ಲೈಕ್ ನೋಡಿ ನಾನು ಎಷ್ಟು ಟ್ರೇಡ್ ಮಾಡಿದ್ದೆ. ಈಗ ನನ್ನ PNL $259 ಇಲ್ಲ, -259 ಐತೆ. ಸ್ಟ್ಯಾಂಡಿಂಗಲ್ಲಿ ಬಂದಾಗ ಅರೌಂಡ್ $300 ತನಕ ಹೋಗ್ಬಿಟ್ಟಿತ್ತು ನನ್ನ ಪ್ರಾಫಿಟ್ಟು. ನೆಟ್ PNL ನಿಮ್ಗೆ ತೋರಿಸ್ತೀನಿ ತಡಿ. ಈಗ ಒಂದೊಂದು ಪ್ರಾಫಿಟ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ. $9 ಒಂದು ಪ್ರಾಫಿಟ್ ಆದರೆ ಒಂದು 3-4 ಲಾಸ್ ಆಯ್ತದೆ. ಈಗ ಲೈಕ್ ನಾನು ತೋರಿಸ್ತೀನಿ ತಡಿ ನಿಮಗೆ. ಬ್ಯಾಕ್ ಟು ಬ್ಯಾಕ್ ಟ್ರೇಡೆಲ್ಲ ನಂಗೆ ಇದಾಗಿತ್ತು ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು, ಇನ್ನು ಮುಂದೆ ಇದಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು. ಜಸ್ಟ್ ನೋಡಿ $9 ನೋಡಿ, ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಬರ್ತಾನೆ ಇತ್ತು. ಆಮೇಲೆ ಸ್ಟಾರ್ಟಿಂಗ್ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ, ಆದರೂ ಪರವಾಗಿಲ್ಲ. ಅದು ಕನ್ಸಿಸ್ಟೆನ್ಸಿ ಮಾಡ್ತೀನಿ, ಬಿಡಲ್ಲ ಆದ್ರೂ. ಲೈಕ್ ನೋಡಿ, ಚಾರ್ಟ್ ತೋರಿಸ್ತೀನಿ ನಿಮಗೆ. ಅದಕ್ಕೆ ನನ್ನ ಏನು ಸ್ಟ್ರಾಟಜಿ ಇರಲ್ಲ, ಬರೀ 30 ಮಿನಿಟ್ಸ್ ಟೈಮ್ ಫ್ರೇಮ್ ಇರುತ್ತೆ. EMA ಹಾಕತ್ತೀನಿ, ಆಮೇಲೆ ವಾಲ್ಯೂಮ್ ಹಾಕತ್ತೀನಿ, ಅಷ್ಟೇ ನನ್ನ ಸ್ಟ್ರಾಟಜಿ ಇರೋ. ಸಿಂಪಲ್ಲು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಅಂತ ಹೇಳಿ ತೋರಿಸ್ತೀನಿ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರುತ್ತೆ, ಮತ್ತು EMS ಇರುತ್ತೆ. ಇದರಿಂದ ಟ್ರೇಡ್ ಮಾಡಿ ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿಲ್ಲ ನಾನು. $300 ಪ್ರಾಫಿಟ್ ಮಾಡಿದ್ದು ಅಷ್ಟೇ, ಬರೀ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿಂದ. ಆಮೇಲೆ EMA ಲೆಂತ್ ಬಂದ್ಬಿಟ್ಟು ತಳಿ ತೋರಿಸ್ತೀನಿ. 921 ಇರುತ್ತೆ ಲೆಂತು. ಲೈಕ್ ನೋಡಿ, ಇಲ್ಲಿ ಎಷ್ಟೇ ನನ್ನ ಸ್ಟ್ರಾಟಜಿ ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಟ್ರೇಡಿಂಗಲ್ಲಿ ಏನು ಗೊತ್ತಾ, ಎಷ್ಟು ಲೆಸ್ ಇರುತ್ತೆ ಅಷ್ಟು ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಇವೆಲ್ಲ ಇಂಡಿಕೇಟರ್ಸೇ ಬೇಕು ಅಂತ ಏನಿಲ್ಲ. ಫಸ್ಟು ನೀವು ಒಂದು ತಳೆ ನೋಡಿ, ಇವತ್ತಿನ ಬಂದ್ಬಿಟ್ಟು $9 ಪ್ರಾಫಿಟ್ ಆಗಿದೆ. ಆಮೇಲೆ $5 ಸ್ಟಾಪ್ ಲಾಸ್ ಇಟ್ಟಾಯಿತು. $5 ಹೋಯ್ತು, ಮೈನಸ್ ಆಯಿತು. ಅದೇ ಇದೆಲ್ಲ ನನ್ನ ದುಡ್ಡಲ್ಲ, ಡೆಮೋ ಅಕೌಂಟೇ ಮಾಡ್ತಾರೆ. ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತಿರೋದು, ಆಯ್ತಲ್ಲ. ಒರಿಜಿನಲ್ ಮನಿ ಅಂತ ತಿಳ್ಕೊಬೇಡಿ ನೀವು. ಸೊ ಗಾಯ್ಸ್, ನೀವು ನೋಡಿದ್ರಲ್ಲ ನನ್ನ ಟ್ರೇಡಿಂಗ್ದು, ಅದೇ ನನ್ನ ಮೇನ್ ಗೋಲ್ ಇರೋದು. ದಿನ ನಾನು ಒಂದೊಂದು ಬ್ಲಾಗಲ್ಲಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಎಷ್ಟು ಪ್ರಾಫಿಟ್ ಆಯಿತು, ಎಷ್ಟು ಲಾಸ್ ಆಯಿತು ಅಂತ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗಾಯ್ಸ್ ಇವತ್ತಿನ ಬ್ಲಾಗಲ್ಲಿ. ನೆಕ್ಸ್ಟ್ ಬ್ಲಾಗ್ ತುಂಬಾ ಬೇಗ ಬರುತ್ತೆ, ನಾಳೆನೇ ಬರುತ್ತೆ ನನ್ನ ನೆಕ್ಸ್ಟ್ ಬ್ಲಾಗು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್. ಗುಡ್ ಬಾಯ್.